ಮಾನ್ಯ ಅಶೋಕ್ ಜಿ ಅವರು ಸರಿಯಾಗಿ ಹೇಳಿದ್ರು. ಇದೇನು ಹೊಸದ? ರಾಜ್ಯಪಾಲರು ಈ ರೀತಿ ಬಂದ ಫೈಲ್ಗಳನ್ನು ವಾಪಸ್ ಕಳಿಸೋದು ಹೊಸದೇನಲ್ಲ. ಅವರಿಗೆ ಆ ವಿಷಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಆಗದೇ ಇದ್ದಾಗ ಯಾರಾದರೂ ಕಂಪ್ಲೇಂಟ್ಗಳು ಕೊಟ್ಟಿದ್ರೆ ಅದನ್ನು ಆಧರಿಸಿ ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಇದು ವಾಪಸ್ ಕಳಿಸಿದ್ರು ಅಂತಂದರೆ ಇನ್ನೊಂದು ಸಾರಿ ಮತ್ತೆ ಕಳಿಸ್ಬೇಕು ಅಂತೇನು ಇಲ್ಲ ಅಂತಲ್ಲ ಅರ್ಥ. ಏನು ಅದರಲ್ಲಿ ನ್ಯೂನ್ಯತೆಗಳಿದೆ ಸರಿಪಡಿಸಿ ಕಳಿಸಿದ್ರೆ ಮುಗಿದೋಯ್ತು. ಅದನ್ನು ಕೂಡ ಒಂದು ಇಶ್ಯೂ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ನವರು ಇನ್ನೇನು ಹೇಳಬೇಕು? ದುರುಪಯೋಗ ಪಡಿಸ್ಕೊಂಡ್ರು, ಅವರು BJP ಆಫೀಸ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಯಾತಕ್ಕೆ ಬೇಕಾಗಿತ್ತು? ನಾನು ಹೇಳ್ತಕ್ಕಂಥದ್ದು, ಇಂದಿನಿಂದಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಗವರ್ನರ್ಗಳಿದ್ರು, BJP ಬಂದಾಗ ಮಾತ್ರ ಗವರ್ನರ್ BJP ಆಫೀಸ್ ಆಗುತ್ತಾ? ಹಾಗಿದ್ರೆ ನಿಮ್ಗನ್ಸಿತ್ತಾ ಕಾಂಗ್ರೆಸ್ ಆಫೀಸ್ ಆಗಿತ್ತು ಮೊದಲು ಅಂತ? ನೀವೇನಾದರೂ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡಿದ್ರೆ, ಕಾಂಗ್ರೆಸ್ನವ್ರ ರೀತಿಯಲ್ಲೇನೆ ಇಂದಿನ ಗವರ್ನರ್ಗಳು ನಡ್ಕೊಂಡಿದ್ರೆ ನಿಮ್ಮ ಅನುಮಾನ ಸರಿ ಇದೆ. ನಿಮ್ಮ ಅನುಮಾನ ಸರಿ ಇದೆ. ಇಲ್ಲ ಅಂತಂದ್ರೆ ಇದು ಒಂದು ತಪ್ಪು ದಾರಿಗೆ ಎಳೀತಕ್ಕಂಥ ಕೆಲಸ. ಇದನ್ನು ಅವರು ಮಾಡಬಾರ್ದಾಗಿತ್ತು. ನಾನು ಕೂಡ ಇವತ್ತು ಹೇಳಿದ್ದೇನೆ, ಇವರು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಭ್ರಷ್ಟಾಚಾರವೇ ತಲೆಯಲ್ಲಿ ತುಂಬಿಕೊಂಡಿದ್ದಾಗ ಶಿಷ್ಟಾಚಾರಕ್ಕೆಲ್ಲಿ ಹೋಗ್ತಾರೆ ಅವರು? ಶಿಷ್ಟಾಚಾರಗಳನ್ನೇ ಮರೆತು ಬಿಟ್ಟಿದ್ದಾರೆ. ಅದರಿಂದಾಗಿ ಈ ರೀತಿಯ ತಪ್ಪು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ನಾವು ಕೂಡ ಹೇಳಿದ್ದೀನಿ. ಈಗ ನಮ್ಮ ಅಶೋಕ್ ಅವ್ರ ಹತ್ರ ಮತ್ತು ನಮ್ಮ ಅಧ್ಯಕ್ಷರ ಹತ್ರ ಮಾತಾಡ್ತೇನೆ. ಇವತ್ತು ಮಾತಾಡೋದಿಲ್ಲ. 0 ಟಾಲರೆನ್ಸ್ ಫಾರ್ ಕರಪ್ಷನ್ ಅಂತ ಹೇಳಿದ ರಾಹುಲ್ ಗಾಂಧಿ ಎಲ್ಲೋಗಿದ್ದಾರೆ ಇವತ್ತು? ಇಷ್ಟು ಕರಪ್ಷನ್ ತುಂಬಿಕೊಂಡಿರುವಾಗ ಯಾಕೆ ನೀವು ನಿಮ್ಮ ಬಾಯಿ ಮುಚ್ಕೊಂಡಿದ್ದೀರಿ? ಸ್ವಲ್ಪ ಓಪನ್ ಮಾಡಿ ನೋಡೋಣ, ಅದು ಏನು ಹೇಳ್ತಿರೋ ನೋಡೋಣ. ಜನ ಕಾಯ್ತಾ ಇದ್ದಾರೆ. ಅದಕ್ಕೆ AICC ಮುಂದೆ ಧರಣ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಾನು ಈಗ ಮುಖಂಡರಲ್ಲಿ ಮಾತಾಡ್ತೇನೆ. ಅಂಥದ್ದಿದ್ರೆ ಅಲ್ಲಿ ಹೋಗಿ ಮಾತಾಡ್ತೇವೆ, ಮಾಡ್ತೇವೆ. ಮಾತೆತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಇದು ಕಾರ್ಯಕರ್ತರು ಬಂದು BJPಗೆ ಮುತ್ತಿಗೆ ಆಗ್ತಾ ಇದ್ದಾರೆ. ಏನಕ್ಕೆ ಆಗ್ತಿದ್ದಾರೆ? ನಾವೇನು ಸರ್ಕಾರ ನಡೆಸ್ತಿದ್ದೀವ? ವಿರೋಧ ಪಕ್ಷದ ಕೆಲಸ ಮಾಡಲಿಕ್ಕೆ ನಮಗೆ ಬಿಡಿ. ನೀವು ವಿರೋಧ ಪಕ್ಷದ ಕೆಲಸ ಮಾಡಬೇಡಿ. ನೀವೇನು ಮಾಡ್ತಿದ್ದೀರೋ ನಮಗೆ ಗೊತ್ತಿದೆ. ನಿಮ್ಮ ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳಿಕ್ಕೆ ಇದು ಮಾಡೋದು. ನಿನ್ನೆ ಕೂಡ ನಾನು ಒಂದು ಮಾತನ್ನು ಹೇಳಿದೆ. ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರೆ, ನೀವು ಕೇಂದ್ರದ ಸಚಿವರಿದ್ದೀರಿ, ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಇಡೀ ದೇಶದಲ್ಲಿ ಕೆಲಸ ಮಾಡ್ಬೋದು. ನೀವು ಅದನ್ನು ಮಾಡಿ. ಇವರು ನಿಮ್ಮನ್ನು ಕೆಣಕುತ್ತಿರ್ತಾರೆ, ನೀವು ಅದಕ್ಕೆ ಉತ್ತರ ಕೊಡೋಕೆ ಹೋಗಬೇಡಿ. ಯಾಕೆಂತಂದರೆ ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರೋದ್ರಿಂದ ಈಗ ಅವ್ರಿಗೆ ಬೇಕಾದ್ದು ಅದನ್ನು ಹೆಂಗಾದರೂ ತಿರ್ಚಿ ಬೇರೆ ಕಡೆಗೆ ತಿರ್ಚಬೇಕು ಅನ್ನೋ ಉದ್ದೇಶ. ನಿಮಗೇನಾದರೂ ಅವರು ಈ ರೀತಿ ತೊಂದರೆ ಕೊಟ್ಟಾಗ ನೀವೊಂದು ಉತ್ತರ ಕೊಡ್ತೀರಿ, ಮತ್ತು ಅದನ್ನೊಂದು ಸಾರಿ ಇದು ಮಾಡ್ತಾರೆ, ಮೊದಲು ಅದಕ್ಕೆ ಉತ್ತರ ಕೊಡ್ತೀರಿ. ಇವುಗಳನ್ನು ಬಿಟ್ಬಿಡಿ ಅಂತ ನಿನ್ನೆನೂ ಕೂಡ ನಾನು ಅವ್ರನ್ನೂ ಕೇಳ್ಕೊಂಡೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.